ಉಸುರುವಳ್ಳಿ ಅವ್ರು ಯಾವಾಗ್ಲೂ ಇಬ್ರ ಜೊತೆ ಚೆನ್ನಾಗಿರ್ತಾರೆ ಸರ್. ವೇದಿಕೆ ಸಿಕ್ಕಿದಾಗ ಅವ್ರನ್ನ ಬೇರೆ ತರ ರೀಸನ್ ಕೊಟ್ಟು ಅವ್ರ ಬಗ್ಗೆ ಹೇಳೋದನ್ನ ನಾನು ನೋಡಿದ್ದೀನಿ. ಬಿಗ್ ಬಾಸಿನ ಈಗ ಬಂದಿರೋ ಪ್ರೋಮೋದ ಬಗ್ಗೆ ಒಂದಿಷ್ಟು ಮಾತಾಡಿ ಬಿಡೋಣ ಬನ್ನಿ. ಸುದೀಪ್ ಸರ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಬೋರ್ಡ್ಗಳಿವೆ. ಇಲ್ಲಿರುವ 20 ಬೋರ್ಡ್ಗಳಲ್ಲಿ ಒಂದೊಂದು ಹೆಸರುಗಳಿವೆ. ಅರ್ಥಹೀನ, ದಂಡಪಿಂಡ, ಅತಿರೇಕ, ಉಸುರುವಳ್ಳಿ, ಇನ್ನೂ ಸಾಕಷ್ಟು ಹೆಸರುಗಳಿವೆ ಈ ಬೋರ್ಡ್ಗಳಲ್ಲಿ. ನಿಮಗೆಲ್ಲ ಗೊತ್ತಾಗಿರ್ಬೇಕು. ಖಂಡಿತವಾಗಲೂ ಒಂದಿಷ್ಟು ಜನ ಗಿಲ್ಲಿಗೆ ಅಲ್ಲಿರುವ ಬೋರ್ಡ್ಗಳನ್ನು ಹಾಕ್ತಾರೆ. ಆಲ್ರೆಡಿ ಪ್ರೋಮೋದಲ್ಲಿ ಧ್ರುವಂತ್, ರಾಶಿಕಾ, ರಿಷಿಕಾ, ಅಶ್ವಿನಿ ಮೇಡಮ್ಮು, ಇನ್ನಿತರ ಕೆಲವೊಂದಿಷ್ಟು ಜನ ಹಾಕ್ಬೋದು ಗಿಲ್ಲಿಗೆ. ಅಲ್ಲಿರುವ 20 ಬೋರ್ಡ್ಗಳನ್ನು ತೆಗೆದು ಗಿಲ್ಲಿಗೆ ಹಾಕಿದರೆ ಸಹ ಜಗ್ಗಲ್ಲ ಬಗ್ಗಲ್ಲ ಬಿಡಿ. ಬಿಗ್ ಬಾಸಲ್ಲಿ ಮುಂದೆ ಯಾರು ಹೋಗ್ತಾ ಇದ್ದಾರೆ ಅಂತ ನೋಡಿ ಟಾರ್ಗೆಟ್ ಮಾಡೋದೇ ಆಯ್ತು ಇವ್ರ ಕೆಲಸ. ಮುಂದೆ ಹೋಗುವವರನ್ನು ಟಾರ್ಗೆಟ್ ಮಾಡಿದರೆ ನಾವು ಸಹ ಕಾಣಿಸ್ಕೊಳ್ಬಹುದು ಅಂತ ಇವರ ಅನಿಸಿಕೆ ಇರಬಹುದು. ಚಂದ್ರಪ್ರಭಾ ಅವರಿಗೆ ಉಸುರುವಳ್ಳಿ ಅಂತ ಕೊಟ್ಟಿದ್ರಿಂದ ಸ್ವಲ್ಪ ಸಿಟ್ಟು ಬಂದಿರಬೇಕು. ಸೊ ಎದ್ದು ಬಿಗ್ ಬಾಸ್ನ ಬಾಗಿಲು ತನಕ ಹೋಗಿರ್ಬೇಕು, ಇಲ್ಲ ಬಾಗಿಲೊಳಗೆ ಹೋಗಿರ್ಬೇಕು. ಅಶ್ವಿನಿ ಮೇಡಮ್ ಅವ್ರಿಗೆ ಕರೆಕ್ಟಾಗಿ ಸಿಕ್ಕಿರಬೇಕು ಸೊಕ್ಕು ಅನ್ನೋದಕ್ಕೆ. ಧನುಷ್ ಅವರು ಚಂದ್ರಪ್ರಭಾ ಅವರಿಗೆ ಉಸುರುವಳ್ಳಿ ಅಂತ ಕೊಟ್ಟಿದ್ದಾರೆ. ಕಾವ್ಯ ಹಾಗೂ ಗಿಲ್ಲಿಯ ನಡುವೆ ಅಂಥದ್ದೇನಿಲ್ಲ ಅಂತ ಚಂದ್ರಪ್ರಭು ಅವರಿಗೆ ಗೊತ್ತಿದ್ದರೂ ಸಹ ಮೊನ್ನೆ ಮಸಿ ಬಳಿಯುವ ಟಾಸ್ಕ್ನಲ್ಲಿ ಅವ್ರ ಜೊತೆನೇ ಇರುವ ಇವರು ವೇದಿಕೆ ಸಿಕ್ಕದಂತೇಳಿ ಗಿಲ್ಲಿ ಹಾಗೂ ಕಾವ್ಯನ ಬಗ್ಗೆ ತಾವೇ ಊಹಿಸಿಕೊಂಡು ಇವರು ಈ ಥರ ಹೇಳ್ತಾ ಇದ್ದಾರಲ್ಲ ಅವ್ರ ಜೊತೆನೇ ಇದ್ಕೊಂಡು ಅಂತ ಧನುಷ್ ಅವರಿಗೆ ಅನಿಸಿದ್ದರಿಂದ ಉಸುರುವಳ್ಳಿ ಅನ್ನೋ ಟೈಟಲ್ ಕೊಟ್ಟಿರಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಸಂಪೂರ್ಣ ತಿಳಿಬೇಕಾದ್ರೆ ಎಪಿಸೋಡ್ ನೋಡಬೇಕು.